ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗಿಂದ ಊರಿಂದ ಅಪ್ಪ ಬಂದಿದ್ದಾರೆ, ಏನೆಲ್ಲ ಸಾಮಾನು ತಂದಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ. ಹಾಗೆಯೇ ಇವತ್ತು ಬೆಳಗ್ಗೆ ನಮ್ಮ ಅಪ್ಪನ ಕರ್ಕೊಂಬರೋಕ್ಕೆ ಅಂತ ನಾವು ಕೂಡ ಹೋಗಿದ್ವಿ. ಪಾಪುಗೆ ನಿನ್ನೆ ಡ್ರೆಸ್ಸು ಸ್ಯಾರಿ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದೆ, ಲಕ್ಷ್ಮೀ ಪೂಜೆಗೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಯಾವ ಥರ ಸ್ಯಾರಿ ತಂದ್ವಿ ಮತ್ತು ಪಾಪುಗೆ ಡ್ರೆಸ್ ಏನು ತಂದ್ವಿ ಅಂತ ಹೇಳ್ಬಿಟ್ಟು, ಮತ್ತು ಡ್ರೆಸ್ ಜೊತೆಗೆ ಮತ್ತು ಸ್ವಲ್ಪ ಐಟಮ್ಸ್ ಕೂಡ ತಂದಿದ್ದೀವಿ ನಾವು, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ವರಮಹಾಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಕಳ್ಸಕ್ಕೆ ಹಾಕೋಕ್ಕೆ ಪೂಜಾ ಸಾಮಾನು ಎಲ್ಲ ತೊಗೊಂಬಂದಿದ್ದೀನಿ. ಎಲ್ಲದನ್ನೂ ನಿಮಗೆ ತೋರಿಸ್ತೀನಿ. ನನ್ನ ಮಗಳು ನೋಡಿ ಅಳ್ತಿದ್ದಾಳೆ. ನೈಟೆಲ್ಲ ನಿದ್ದೆ ಮಾಡಿಲ್ಲ ಗೈಸುಳು. 3:30 ಅಷ್ಟೊತ್ತಿಗೆ ಮತ್ತೆ ಇವಳಿಗೆ SP ಮಾರ್ಕೆಟಿಗೆ ಕರ್ಕೊಂಡೋಗಿದ್ವಿ ನಾವು. ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬಂದಿದ್ದೀವಿ. ಮತ್ತು ಹಾಗೆ ಅಲ್ಲಿ ಸುತ್ತಾಡಿ ಇಲ್ಲಿ ಒಳಗೆ ಹೋಗೋಕ್ಕೆ ಆಗಲಿಲ್ಲ ಗೈಸ್. ಎಷ್ಟು ಹೂವು ಅಂದರೆ ನೋಡ್ತಿದ್ರೆ ಅಲ್ಲೇ ಅನಿಸುತ್ತೆ. ಜನ ನೋಡಿದ್ರೆ ಓಡ್ ಬಂದುಬಿಡೋಣ ಅನಿಸುತ್ತೆ, ಅಷ್ಟು ಜನ ಇದ್ದಾರೆ ಅಲ್ಲಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ಲು ಹೂವು ವ್ಯಾಪಾರ ಅಲ್ಲಿ ಜೋರು. ಗಂಟೆ ಹೋಗಿದ್ವಿ? 3:30ಗೆ ಹೋಗಿದ್ವಿ SP ಮಾರ್ಕೆಟ್ ಹತ್ರ, ಹೂ ಮಾರ್ಕೆಟ್ ಹತ್ರ. ಅಲ್ಲಿ ಹೋಗಿ ದಂಗಾಗಿ ವಾಪಸ್ ಬಂದುಬಿಟ್ವಿ, ಹಣ್ಗಾಯಿ ನೀರ್ಗಾಯಿ ಆಗಿ. ಇನ್ನೆಲ್ಲ ತಂದ್ವಿ ಅಂತ ತೋರಿಸ್ತೀನಿ ನಿಮಗೆ. ನಮ್ಮಪ್ಪ ಬಂದಿದ್ದಾರೆ ಊರಿಂದ, ಏನು ತಂದಿದ್ದಾರೆ ಅಂತ ತೋರಿಸ್ತೀನಿ. ಅವರು ಪಪ್ಪ ಬಾಯ್ ಹೇಳ ಮಗ, ಡ್ಯೂಟಿ ಹೋಗ್ತಾಯಿತ್ತು ಪಪ್ಪ ಸರ್ಕ. ಎಲ್ಲ ಇಷ್ಟೆಲ್ಲ ವೆಜಿಟೇಬಲ್ ತಂದಿದ್ದಾರೆ. ಯಾವ್ದು ಬೇಕು? ಐಸ್ ಕ್ರೀಮ್ ಬೇಕಾ? ಯಾವ್ದು ಬೇಕು? ನಿನ್ನೆನೋ ಔಟ್ ಸೈಡ್ ಹೋಗಿದ್ವಲ್ಲ, ಏನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಇವಾಗೂ ಕೂಡ ಏನು ನೋಡಿ, ಇಷ್ಟೆಲ್ಲ ಐಟಮ್ಸ್ ಊರಿಂದ ಬಂದಿದೆ. ಏನೇನು ಬಂದಿದೆ ನೋಡಬೇಕು. ಮತ್ತೆ ಸಕ್ಕರೆ ಕೊಟ್ಟು ಕಳಿಸಿದ್ದಾರೆ. ಅದೇ ಉಪ್ಪ ದೇವ್ರೆ, ಸಕ್ಕರೆ, ಸಣ್ಣಗೆ ಅಕ್ಕಿ ಚೀಲ. ಗೈಸ್, ನಮ್ಮಪ್ಪ ಜೊತೆಗೆ ಬರೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಅಲ್ಲಿ. ನಾವು ಬರ್ತಾ ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದ್ವಿ, ಹೋಗ್ತಾ ಸ್ಕೂಟೀಲಿ ಹೋಗಿದ್ವಿ. ಆ ಕಾರಣಕ್ಕೆ ಅಮ್ಮ ಏನೆಲ್ಲ ಕೊಟ್ಟಿದ್ದಾರೆ ಅಂತ, ಊರಿಂದ ಕಳಿಸಿದ್ದಾರೆ ಅಂತ ನೋಡೋಣ ಬನ್ನಿ ಒಂದೊಂದಾಗಿ. ಮತ್ತು ನಮ್ಮ ಮನೆಯವ್ರು ಬರ್ತಾ ಅಲ್ಲಿ ಫ್ರೂಟ್ಸ್ ತೊಗೊಂಡ್ವಿ. ಹಾಗೆಯೇ ಹೂ ತೊಗೊಳ್ಳೋಣ ಅಂತ ಮಾಡಿದ್ವಿ, ಹೂ ತೊಗೊಳಕ್ಕಾಗಲಿಲ್ಲ ಅಲ್ಲಿ ಒಳಗಡೆ ಹೋಗಿ. ನಮಗೆ ನೋಡಿ ಪೈನಾಪಲ್ಲು, ಅಮ್ಮ ಅಡಿಕೆ ಕೊಟ್ಟು ಕಳಿಸಿದ್ದಾರೆ, ಸಕ್ಕರೆ ಕೊಟ್ಟು ಕಳಿಸಿದ್ದಾರೆ. ಮತ್ತು ಮದುವೆಗಂತ ತೊಗೊಂಡಿದ್ದಲ್ಲ ಅದು, ಕೊಬ್ಬರಿ ಎಣ್ಣೆ, ಇದೇನು ಕಡಲೆ ಉಂಡೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಅನಿಸುತ್ತೆ. ಇದು ಒಣ ಕೊಬ್ಬರಿ, ಕಲ್ಸಕ್ಕರೆ ನೋಡಿ, ಉತ್ತುತ್ತಿ ಕೊಟ್ಟು ಕಳಿಸಿದ್ದಾರೆ. ಇದಪ್ಪ ಒಂದ. ಹಾಗೆ ನಿಂಬೆಹಣ್ಣು, ದಾಳಿಂಬೆ ಹಣ್ಣು ಕೊಟ್ಟು ಕಳಿಸಿದ್ದಾರೆ. ಇದೆಲ್ಲ ಫ್ರೂಟ್ಸ್ ನಮ್ಮ ಮನೆಯವ್ರು ತೊಗೊಂಡಿರೋದು. ಏನೇನು ಫ್ರೂಟ್ಸ್ ತೊಗೊಂಡಿದ್ದಾರೆ ಗೊತ್ತಿಲ್ಲ ಗೈಸ್. ಇದು ಇರು ಪಾಪ, ಇಷ್ಟೆಲ್ಲ ತೊಗೊಂಡು ಬಂದಿದ್ದಾರೆ. ಪಾಪು ನೋಡಿ ಎಲ್ಲ ನೋಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಇನ್ನೂ ಇದೆ ಗೈಸ್. ಹಾಗೆ ಮಾವಿನೆಲೆ, ಕರ್ಕೆ, ಹಾಗೆ ಹಿಂಗಾರ ಕೊಟ್ಟೆ ತಗೊಂಬಂದಿದ್ದಾರೆ ಅಪ್ಪ ಪೂಜೆಗೆ ಅಂತ ಹೇಳ್ಬಿಟ್ಟು ತಂದಿರೋದು ಇದೆಲ್ಲ. ಅಮ್ಮ ಏನೋ ಬೆಣ್ಣೆ ತೊಗೊಂಡಿದ್ರಂತೆ ಪಾಪುಗೆ ಅಂತ, ತುಪ್ಪ ಕೊಟ್ಟು ಕಳಿಸಿದ್ದಾರೆ. ಊರಿಂದಾನೇ ಬಾಳೆ ಎಲೆ ತಂದಿದ್ದಾರೆ ಅಪ್ಪ ನೋಡಿ. ಇದು ಗೈಸ್ ಇದೇನು ಬಟ್ಟೆ, ಇದು ಅಪ್ಪನ ಬಟ್ಟೆ. ಹಾಗೆ ಇನ್ನೊಂದು ಪೈನಾಪಲ್ಲು ಎಲೆ, ಮನೆಯಿಂದನೂ ಎಲೆ ಬಂದಿದೆ ಗೈಸ್, ಊರಿಂದನೂ ನೋಡಿ. ಅಮ್ಮ ಇಷ್ಟು ಎಲೆ ಕೊಟ್ಟು ಕಳಿಸಿದ್ದಾರೆ, ಹೇಳೇ ಇಲ್ಲ, ಹಂಗೆ ಕೊಟ್ಬಿಟ್ಟಿದ್ದಾರೆ ಅವರು. ನಾವು ಮತ್ತೆ ತೊಗೊಂಡ್ಬಿಟ್ವಿ ಇಷ್ಟು ಎಲೆ. ಮತ್ತು ಗೈಸ್, ನಮ್ಮ ಮಲೆನಾಡು ಅಂದರೆ ಮಲೆನಾಡಲ್ಲಿ ಏನು ಫೇಮಸ್ಸು? ಅಕ್ಕಿ ರೊಟ್ಟಿ ಕೊಟ್ಟು ಕಳಿಸಿದ್ದಾರಮ್ಮ. ಇನ್ನೊಂದು ಪೈನಾಪಲ್ ಆ ಕಡೆ ಈ ಕಡೆ ಇಡೋಕ್ಕೆ ಅಂತ, ಒಣ ದ್ರಾಕ್ಷಿ ಕೊಟ್ಟು ಕಳಿಸಿದ್ದಾರೆ ಅಮ್ಮ. ನಮ್ಮ ಅಂದರೆ ನಮ್ಮಮ್ಮ.
ಎಲ್ಲದನ್ನೂ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಇದು ಏನೋ ಫ್ರೂಟ್ಸು ನಮ್ಮ ಮನೆಯವ್ರು ತಂದಿರೋದು ಬರ್ತಾ ಗೈಸಿದ್ದು ಏನು ಇದರಲ್ಲಿ ಏನಿದೆ ಕವರಲ್ಲಿ ಚಾರ್ಜರ್ ಇದರಲ್ಲಿ ಅಪ್ಪಂದು, ಹಾಗೆ ಒಂದು ನಿಂಬೆಹಣ್ಣು ನೋಡಿ ಗೈಸ್, ನಮ್ಮ ಮನೆಯವರು ಎಷ್ಟು ದೊಡ್ಡ ಚೀಲ ತೊಗೊಂಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನೇ ಹೋಗ್ಬೋದು ಇದರೊಳಗಡೆ, ಅಷ್ಟು ದೊಡ್ಡ ಚೀಲ ನನ್ನೇ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ದೊಡ್ಡ ಚೀಲ ತೊಗೊಂಬಂದಿದ್ದಾರೆ ನೋಡಿ. ನಿನ್ನೆ ನಾನು ಏನೆಲ್ಲ ತಂದಿದ್ದೀವಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಲೆಮನ್ ತಗೊಳ ಪಾಪು ಲೆಮನ್. ನಾವು ಸ್ಯಾರಿ ತೊಗೊಂಡ್ವಲ್ಲ, ಅದು ಯಾವ ಸ್ಯಾರಿ ಅಂತ ನಿಮಗೆ ತೋರಿಸ್ತೀನಿ ರೀ. ಪಾಪುಗೆ ಅಂತ ಒಂದು ಫ್ರಾಕ್ ತೊಗೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ. ಬಂದು ಎಲ್ಲ ಉದುರುತ್ತಿದೆ ಗೈಸ್ ಫ್ರಾಕಲ್ಲಿ. ನೋಡಿ ಪಾಪುಗೆ ಅಂತ ತೊಗೊಂಡಿದ್ದೀವಿ. ಇದು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು. ವರಮಹಾಲಕ್ಷ್ಮಿ ದೇವಿಗೆ ಅಂತ ಬಂದು ಈ ಸ್ಯಾರಿ ತೊಗೊಂಡಿದ್ದೀವಿ ನೋಡಿ. ತುಂಬ ಚೆನ್ನಾಗಿದೆ ಈ ಕಲರು ನೋಡಿ. ವರಮಹಾಲಕ್ಷ್ಮಿ ದೇವಿಗೆ ಅಂತ ತೊಗೊಂಡಿರೋದು. ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಇದು ವರಮಹಾಲಕ್ಷ್ಮಿ ಅಮ್ಮನವರಿಗೆ ತೊಗೊಂಡಿರುವಂಥ ಸ್ಯಾರಿ, ಹಾಗೆ ಪಾಪು ಡ್ರೆಸ್ ಇದು. ಹಾಗೆ ಮತ್ತೆ ಏನೆಲ್ಲ ತಗೊಂಡು ಬಂದ್ವಿ ಅಂತ ನಿಮಗೆ ತೋರಿಸ್ತೀನಿ. ಕಿಚನಲ್ಲಿ ಇಟ್ಟಿದ್ದೀವಿ. ಹಾಗೆ ಒಂದು ವರಮಹಾಲಕ್ಷ್ಮಿ ಬುಕ್ಕು, ತಾವರೆ ಹೂವು, ಇದು ಎಲ್ಲ ತಂದಿದ್ದಾರೆ ನೋಡಿ ಗೈಸ್. ನಾನು ಇಲ್ಲೇ ಇಟ್ಟಿದ್ದೀನಿ. ನಾವು ದೇವ್ರ ಪೀಠ ತೊಗೊಂಬರೋಣ ಅಂತ ಹೋದ್ವಿ, ತುಂಬಾ ರೇಟ್ ಹೇಳ್ತಿದ್ರು. ಅದಕ್ಕೆ ಇವಾಗ ಸದ್ಯ ಇರಲಿ ಅಂತ ಹೇಳ್ಬಿಟ್ಟು ದೇವ್ರನ್ನ ಇಲ್ಲೇ ಇಟ್ಟಿದ್ದೀವಿ ನಾವು ಬಂದಾಗಿಂದನೂ. ಇವಾಗೂ ಇಲ್ಲೇ ಇಡ್ತೀವಿ. ಪೂಜೆ ಮುಗಿದು ಸ್ವಲ್ಪ ದಿನ ಆದಮೇಲೆ ತೊಗೊಳ್ತೀವಿ ನೋಡಿ. ಈ ಥರ ಬಾಕ್ಸ್ ತೊಗೊಂಡಿದ್ದೀವಿ, ಸಾಮಾನು ಹಾಕ್ಲಿಕ್ಕೆ ಬೇಕಿತ್ತು ಈ ಥರ ಬಾಕ್ಸ್ಗಳು ಎರಡು. ಪಾಪ ತುಪ್ಪದ ಬಾಕ್ಸ್ ಕೇಳಿಬಿಟ್ಲು. ಈ ಥರ 2 ಬಾಕ್ಸ್ ತೊಗೊಂಡಿದ್ದೀವಿ. ಆಲ್ರೆಡಿ ಇದೆ, ಅದು ಸ್ವಲ್ಪ ಸಾಕಾಗ್ತಿಲ್ಲ. ನಿನ್ನೆ ಸಾಮಾನೆಲ್ಲ ನಮ್ಮ ಮನೇಲಿ ಜಾಸ್ತಿ ತರ್ತೀವಲ್ಲ, ಅದಕ್ಕಾಗಿ ದೇವರಿಗೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಹಾರ ತೊಗೊಂಡಿದ್ದೀವಿ. ಊದುಬತ್ತಿ ನಿನ್ನೆ ಹೋಗಿದ್ವಲ್ಲ ಆವಾಗ ತಗೊಂಡಿರೋದು. ಇದು ಬತ್ತಿ, ಹಾಗೆ ಈ ಥರ ಬತ್ತಿ ತೊಗೊಂಡಿದ್ದಾರೆ ನಮ್ಮ ಮನೆಯವರು. ಬಳೆ 1 ಡಜನ್ನು ದೇವರಿಗೆ. ಇದೆಲ್ಲ ಹತ್ತಿ ಹಾರ. ಪಾಪ ಬಾಯಿ ಕಡೆ 2 ಡಜನ್ ಬಳೆ ತೊಗೊಂಡಿದ್ದಾರೆ ಗೈಸ್. ನಾವು 1 ಡಜನ್ ಅಂದ್ಕೊಂಡಿದ್ದೆ, 2 ಡಜನ್ ಇದೆ. ಇದೆಲ್ಲ ಬಂದು ದೇವ್ರ ಸಾಮಾನು. ಇದರಲ್ಲಿ ಎಲ್ಲ ಲಕ್ಷ್ಮಿಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳಿದೆ ಇದರಲ್ಲಿ ಪೂರ್ತಿ. ರಂಗೋಲಿ ಪೌಡ್ರು ಎಲ್ಲ ಇದೆ, ಅದು ನಿಮ್ಗೆ ತೋರಿಸ್ತೀನಿ ಆಮೇಲೆ. ನೋಡಿ ಕಮಲದ ಹೂ ತೊಗೊಂಡಿದ್ದಾರೆ ಒಂದು. ಹಾಗೆಯೇ ಒಂದು ಲೈಟ್ರ್ ಕೂಡ ಹೋಗಿತ್ತು ನಮ್ಮ ಮನೇಲಿ, ಅದನ್ನು ತೊಗೊಂಡಿದ್ದಾರೆ. ಇದು ಬಂದು ಹೂವಿನ ಕುಂಡ, ಪಾಟ್ ಹಾಕ್ಲಿಕ್ಕೆ, ಒಂದು ರಂಗೋಲಿ ಹಾಕ್ಲಿಕ್ಕೆ ಅಂತ ನಾನು ಈ ಥರದ್ದು ತೊಗೊಂಡಿದ್ದೀನಿ. ನನಗೆ ಆಂಜನೇಯ ಸ್ವಾಮಿ ಇಷ್ಟ, ಮತ್ತು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಅಮ್ಮ ಮನೇಲಿ. ನನಗೆ ವರಾಹಿ ದೇವಿ ಯಾಕೋ ಆ ವರಾಹಿ ದೇವಿ ಅಂದರೆ ತುಂಬ ಇಷ್ಟ ಆಗ್ತಿತ್ತು ನನಗೆ. ಅದನ್ನು ನಂಬಬೇಕು, ಪೂಜೆ ಮಾಡಬೇಕು ಅಂತ. ಅದ್ರದ್ದು ಕೂಡ ಚಿಕ್ಕ ಫೋಟೋ ತೊಗೊಂಬಂದಿದ್ದೀನಿ ನೋಡಿ, ವರಾಹಿ ಅಮ್ಮನವ್ರದ್ದು. ಅದನ್ನು ಕೂಡ ಇಡ್ತೀನಿ ದೇವ್ರ ಮನೆಯಲ್ಲಿ ನೋಡಿ. ಮತ್ತೆ ಏನು ತಂದಿದ್ದೀನಿ ಅಂದರೆ ಪಾಪುಗೆ ಅಂತ ಚಡ್ಡಿ ಇದು ಇಲ್ಲೊಂದು ಅಷ್ಟೇ ಗೈಸ್. ಇದರಲ್ಲಿ ಇದೆಲ್ಲ ತೆಗೆದು ನೀಟಾಗಿ ಇಡಬೇಕು. ಹಾಗೆ ತರಕಾರಿ ಕೂಡ ತಂದಿದ್ದಾರೆ ನೋಡಿ, ಎಷ್ಟು ತರಕಾರಿ ತಂದಿದ್ದಾರೆ ನನ್ನ ಮಗಳು ನೋಡಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ತರಕಾರಿ ಏನೆಲ್ಲ ತಂದಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೇನೆ ರ್ಯಾಂಡಮ್ ಆಗಿ ಹೋಗಪ್ಪ ತಾತ ಹತ್ರ ನೋಡಿ, ಚೀಲ ಎಲ್ಲ ಎಳಿತಾವಳು.
ನಮ್ಮ ಮನೆಯವರು ಎಷ್ಟೊಂದು ವೆಜಿಟೇಬಲ್ ತೊಗೊಂಬಂದಿದ್ರು. ಹಾಗೆ ನನ್ನ ಮಗಳು ನುಗ್ಗೆಕಾಯಿನೆಲ್ಲ ಆಟ ಆಡಿ ಬಿಸಾಕಿದ್ದಾಳೆ. ಇವಾಗ ಅಳ್ತಿದ್ಲು ಅವಳು. ಇದೆಲ್ಲ ತೆಗ್ದಿಡ್ಬೇಕು ನಾನು. ಅವಳಿಗೂ ಟಿಫನ್ ಮಾಡಿ ತಿನ್ನಿಸ್ಬೇಕು. ಹಾಗೆಯೇ ನಾನು ಮಧ್ಯಾಹ್ನ ಅಷ್ಟೊತ್ತಿಗೆ ಸ್ವಲ್ಪ ಬಾದುಷಾ ಹಾಕಿ ಕರ್ಜಿಕಾಯಿನ ಮಾಡಿದ್ದೆ. ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಪಾಪು ಇರೋದ್ರಿಂದ ನನಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಆಗ್ತಾಯಿಲ್ಲ ಸ್ವಲ್ಪ. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾದುಷಾ ಮತ್ತು ಕರ್ಜಿಕಾಯಿ.